ಸಂಗಾತಿಗಳೇ, ನಾನು ಭಾಷಣಕಾರ ಅಲ್ಲ, ನಾನೊಬ್ಬ ಪತ್ರಕರ್ತ. ನಾನು ಕೂಡ ಮೊನ್ನೆ ಯಶ್ರಾಜ್ ಅವರು ಮಾತಾಡಿದ ರೀತಿಯಲ್ಲಿ 1 ನಿಮಿಷ ಮಾತಾಡಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಸುದೀರ್ಘವಾಗಿ ಮಾತಾಡಬೇಕು ಅಂತ ಹೇಳಿ ಸಂತೋಷ್ ಬಜಾಲ್, ನಿತಿನ್ ಕುತ್ತಾರ್ ಅವರು ಹೇಳಿದ್ದಾರೆ. ಆದ್ದರಿಂದ ಕರಾವಳಿಯ ಇಶ್ಯೂಗಳ ಜೊತೆಗೆ ಅದರಲ್ಲಿ DYFIನ ಪಾತ್ರ ಏನು, ಎಡಪಂಥೀಯ ಚಳುವಳಿಗಳ ಪಾತ್ರ ಏನು, ಜೊತೆಗೆ ಅದು ಹೇಗೆ ವ್ಯಕ್ತಿತ್ವವನ್ನು ರೂಪುಗೊಳಿಸುತ್ತೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತಾಡಲಿಕ್ಕೆ ನಾನು ಇಚ್ಛೆಯನ್ನು ಪಡ್ತೀನಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಂತೋಷ್ ಬಜಾಲ್ ಅವರಿದ್ದಾರೆ, ಅದೇ ರೀತಿ ನಿತಿನ್ ಕುತ್ತಾರ್ ಅವರಿದ್ದಾರೆ, ನನ್ನೆಲ್ಲ ಸಂಗಾತಿಗಳಿದ್ದಾರೆ, ಜೊತೆಗೆ ಸಭೆಯಲ್ಲಿ ಸುನಿಲ್ ಕುಮಾರ್ ಬಜಾಲ್ ಅವರಿದ್ದಾರೆ. ಇಂತಹ ಒಂದು ಅದ್ಭುತವಾದಂಥ ಈ ಸಣ್ಣ ಕಾರ್ಯಕ್ರಮವನ್ನು ನೋಡುವಾಗ ನಾನಂದೆ ಸಂತೋಷ್ ಬಜಾಲ್ಗಂದೆ, ಇದು ಕೇರಳವನ್ನು ನೋಡಿದ ರೀತಿಯಲ್ಲಿ ಆಗುತ್ತೆ, ಮೇಲ್ಗಡೆಯಿಂದ ನೋಡಿದಾಗ ಇಡೀ ಪರಿಸರವನ್ನು ಕೇರಳವನ್ನು ನೋಡಿದಾಗೆ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಆ ರೀತಿ ಭಾಸ ಆಗುತ್ತೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಇಡೀ ದೇಶ ಕೋಮುವಾದೀಕರಣಗೊಳ್ತಾ ಇರುವಂಥ ಸಂದರ್ಭದಲ್ಲಿ, ಇಡೀ ದೇಶ ಒಂದು ಮೇನಿಯಾದ ಒಳಗಡೆ ಸಿಲುಕ್ತಾ ಇರುವಂಥ ಸಂದರ್ಭದಲ್ಲಿ, ಇವತ್ತು ದೇಶದಲ್ಲಿ ಡೀಸೆಲು, ಪೆಟ್ರೋಲು, ಗ್ಯಾಸು ಎಲ್ಲವೂ ಕೂಡ ಸಮಸ್ಯೆಯಲ್ಲಿರುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಅದನ್ನು ಕೂಡ ಸಮರ್ಥನೆ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಅಂಥ ಸಂದರ್ಭದಲ್ಲಿ ಕೇರಳದಂಥ ರಾಜ್ಯದಲ್ಲಿ ಮಾತ್ರ ಒಂದಷ್ಟು ಪ್ರಜ್ಞೆಯ ಜನತೆ, ಒಂದಷ್ಟು ಬುದ್ಧಿಯ ಜನತೆ, ಒಂದಷ್ಟು ಸಂವೇದನೆಯ ಜನತೆ ಏನಿದ್ದಾರೆ ಅವರು ಇವತ್ತು ಈ ಕುತ್ತಾರಿನಲ್ಲಿ ಕಾಣಲಿಕ್ಕೆ ಸಿಗ್ತಾರೆ. ಆ ರೀತಿಯ ಪ್ರದೇಶ ಇವತ್ತು ಕುತ್ತಾರಿನಲ್ಲಿ ಇದೆ ಅನ್ನುವಂಥದ್ದು ನಮಗೆ ಸಂತೋಷದ ವಿಷಯ. ಇವತ್ತು ನನ್ನ ಸ್ವಾಗತ ಮಾಡುವಂಥ ಸಂದರ್ಭದಲ್ಲಿ ಹೇಳಿದರು, ನಾನು ಪ್ರಗತಿಪರ ಪತ್ರಕರ್ತ, ಜೊತೆಗೆ ಸಂವೇದನೆ ಉಳ್ಳಂಥ ಪತ್ರಕರ್ತ, ಆದಿವಾಸಿಗಳು, ದಲಿತರು ಅಥವಾ ಸಂಕಷ್ಟಕ್ಕೆ ಒಳಗಾದವರು, ದೌರ್ಜನ್ಯಕ್ಕೆ ಒಳಗಾದವರು ಇವರ ಪರವಾಗಿ ಕೆಲಸವನ್ನು ಮಾಡಿದಂಥ ಪತ್ರಕರ್ತ ಅನ್ನುವಂಥ ರೀತಿಯಲ್ಲಿ ನನ್ನನ್ನು ಪರಿಚಯವನ್ನು ಮಾಡಿದರು. ಈ ಎಲ್ಲ ರೀತಿಯ ನನ್ನ ಕೆಲಸಗಳಿಗೆ ಹಿನ್ನೆಲೆ ಏನು ಅಂತಂದರೆ ಅದು DYFIನ ಹೋರಾಟ. ನಾನು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟ ಸಂದರ್ಭದಲ್ಲಿ ನಾನು ನೋಡಿದಂಥ ಸಂಘಟನೆ ಮತ್ತು ನಾನು ಅರಿತುಕೊಂಡಂಥ ಸಂಘಟನೆ ಯಾವುದಾದ್ರಿದ್ರೆ, ನಾನು ಫಾಲೋ ಮಾಡಿದಂಥ ಸಂಘಟನೆ ಯಾವುದಾದ್ರಿದ್ರೆ ಅದು DYFI ಸಂಘಟನೆ. ನಾನು ಯಾವುದೇ ಎಡಪಂಥೀಯ ಸಂಘಟನೆಗಳ ಸದಸ್ಯ ಅಲ್ಲ, ಯಾವುದೇ ಎಡಪಂಥೀಯ ಪಕ್ಷಗಳ ಸದಸ್ಯನೂ ಅಲ್ಲ, ಅಥವಾ ಯಾವುದೇ ರಾಜಕೀಯ ಪಕ್ಷ, ಯಾವುದೇ ರಾಜಕೀಯ ಸಂಘಟನೆಗಳ ಸದಸ್ಯನೂ ಅಲ್ಲ. ಆದರೆ DYFIನ ಜೊತೆಗಿನ ನಿರಂತರ ಒಡನಾಟ ಏನಿದೆ ಅದು ನನ್ನನ್ನು ಮನುಷ್ಯನನ್ನಾಗಿ ರೂಪಿಸಿದೆ. ಅದು ನನ್ನನ್ನು ಪ್ರಗತಿಪರವಾಗಿ ವೈಚಾರಿಕ ಆಲೋಚನೆಗಳನ್ನು ನನ್ನಲ್ಲಿ ತುಂಬಿದೆ ಅನ್ನೋದನ್ನು ಹೇಳಲಿಕ್ಕೆ ಯಾವ ಮುಜುಗರವೂ ಪಡಬೇಕಾಗಿಲ್ಲ ನಾನು, ಮತ್ತು ಯಾವುದೇ ಹಿಂಜರಿಬೇಕಾಗಿಲ್ಲ ನಾನು ಅದನ್ನು ಹೆಮ್ಮೆಯಿಂದ ಮತ್ತು ಧೈರ್ಯದಿಂದ ಹೇಳ್ಬೋದು. ಇವತ್ತು ಸಭೆಯಲ್ಲಿ ಸುನಿಲ್ ಕುಮಾರ್ ಬಜಾಲ್ ಅವರಿದ್ದಾರೆ, ಜೊತೆಗೆ ಮುನೀರ್ ಕಾಟಿಪಳ್ಳ, ನಿಮಗೆ ಗೊತ್ತಿರ್ಬೋದು. ಇವರ ಒಡನಾಟ, ಅವರ ಭಾಷಣಗಳು, ಅವರ ಕೆಲಸಗಳು ಇವೆಲ್ಲವೂ ಕೂಡ ನನ್ನನ್ನು ಮಾತ್ರ ಅಲ್ಲ, ಕರಾವಳಿಯ ಬಹುತೇಕ ಜನರನ್ನು ಮನುಷ್ಯರನ್ನಾಗಿ ರೂಪಣೆ ಮಾಡಿದೆ. ಇವತ್ತು ಕರಾವಳಿಯ ಕೋಮುವಾದದ ಬಗ್ಗೆ ಮಾತಾಡಿದರು, ಕರಾವಳಿಯ ಸೌಹಾರ್ದತೆಯ ಬಗ್ಗೆ ಮಾತಾಡಿದರು. ಕರಾವಳಿಯ ಸೌಹಾರ್ದತೆಗೆ DYFIನ ಕೊಡುಗೆ ಬಹಳ ದೊಡ್ಡದಿದೆ. ನಾನು ನೋಡಿದ ರೀತಿಯಲ್ಲಿ ನಾವು ಬದುಕಿರುವಂಥ ಸಂದರ್ಭದಲ್ಲಿ ಅಥವಾ ನಾವು ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಕೋಮುವಾದವನ್ನು ಗುರಿಯಾಗಿರಿಸಿಕೊಂಡು ಕೆಲಸವನ್ನು ಮಾಡಿದ್ವಿ. ನೂರಾರು ಮಾರಲ್ ಪೊಲೀಸಿಂಗ್ಗಳನ್ನು ಬಯಲಿಗೆ ತಂದ್ವಿ, ನೂರಾರು ಕೋಮು ಗಲಭೆಗಳನ್ನು, ಅದರ ಹಿಂದಿರುವಂಥ ಅಜೆಂಡಾಗಳನ್ನು ನಾನು ಪತ್ರಕರ್ತನಾಗಿ ಬಯಲಿಗೆ ತರುವಲ್ಲಿ ಒಂದು ತಂಡವಾಗಿ ಕೆಲಸ ಮಾಡಿದ್ವಿ. ಆ ತಂಡದ ಹಿಂದೆ ಇದ್ದಂತಹ ವೈಚಾರಿಕ ಶಕ್ತಿ ಯಾವುದು ಅಂತಂದರೆ ಅದು DYFIನ ನಾಯಕರು, ಮುನೀರ್ ಕಾಟಿಪಳ್ಳ, ಸುನಿಲ್ ಕುಮಾರ್ ಬಜಾಲ್, ಈ ರೀತಿಯ ನಾಯಕರುಗಳು. ಅದರ ಹಿಂದಿನ ವೈಚಾರಿಕ ಶಕ್ತಿ, ಅದನ್ನು ಯಾವ ರೀತಿ ನೋಡಬೇಕು, ಒಂದು ಕೋಮು ಗಲಭೆಯನ್ನು ಯಾವ ರೀತಿ ನೋಡಬೇಕು, ಒಂದು ಜಾತಿ ದೌರ್ಜನ್ಯವನ್ನು ಯಾವ ರೀತಿ ನೋಡಬೇಕು, ಒಂದು ಭೂಸ್ವಾಧೀನ ಪ್ರಕ್ರಿಯೆಯನ್ನು ಯಾವ ರೀತಿ ನೋಡಬೇಕು ಅನ್ನುವಂಥದ್ದನ್ನು ನಮಗೆ ಎಡಪಂಥೀಯ ಚಳುವಳಿಗಳು ನಮಗೆ ಕಲಿಸಿಕೊಡ್ತವೆ, ಯಾವ ರೀತಿ ನೋಡಬೇಕಾದನ್ನಂತೇಳಿ. ಮಂಗಳೂರಿನಲ್ಲಿ ವಿಶೇಷ ಆರ್ಥಿಕ ವಲಯ ಜಾರಿಯಾಯಿತು. ವಿಶೇಷ ಆರ್ಥಿಕ ವಲಯ ಜಾರಿಯಾದಂಥ ಸಂದರ್ಭದಲ್ಲಿ ನಾನು ಆ ಚಳುವಳಿಯ ಭಾಗ ಅನ್ನುವಂಥ ರೀತಿಯಲ್ಲಿ ಪತ್ರಕರ್ತನಾಗಿ ಕೆಲಸ ಮಾಡಿದ್ದೆ. ಅದರ ಹಿಂದಿರುವಂಥ ಆಲೋಚನೆಗಳೇನು ಅಂತಂದರೆ, ರೈತರ ಭೂಸ್ವಾಧೀನವನ್ನು ಯಾವ ರೀತಿ ನೋಡಬೇಕು, ಅಲ್ಲಿರುವಂತಹ ಉದ್ಯೋಗದ ಅವಕಾಶಗಳನ್ನು ಯಾವ ರೀತಿ ನೋಡಬೇಕು, ನಿಜವಾಗಿಯೂ ಕೂಡ ಕರಾವಳಿಯಲ್ಲಿ ಎಲ್ರಿಗೂ ಈ ರೀತಿಯ ವಿಶೇಷ ಆರ್ಥಿಕ ವಲಯದಿಂದ ಉದ್ಯೋಗಗಳು ಸಿಗ್ತಾ ಇದೆಯಾ, ಇವೆಲ್ಲವನ್ನು ಯಾವ ರೀತಿ ನೋಡಬೇಕು ಅನ್ನೋಂಥದ್ದನ್ನು DYFI ಮತ್ತು ಎಡಪಂಥೀಯ ಚಳುವಳಿಗಳು ನಮಗೆ ಕಲಿಸಿಕೊಟ್ಟು. ಈಗ ನಿತಿನ್ ಕುತ್ತಾರ್ ಅವರು ಹೇಳಿದರು, ಅಥವಾ ಸ್ವಾಗತ ಮಾಡ್ತಿರೋರು ಹೇಳಿದರು,
ತುಳುವಪ್ಪನ ಜೋಕ್ಲೆಗೆ ಮಲ್ಲಪಾಲು ಅನ್ನುವಂಥ ಘೋಷಣೆಯಲ್ಲಿ DYFI ಹೋರಾಟವನ್ನು ಮಾಡ್ತು ಅನ್ನುವಂಥ ಮಾತನ್ನು ಹೇಳಿದರು. ತುಳುವಪ್ಪನ ಜೋಕ್ಲೆಗೆ ಮಲ್ಲಪಾಲು, ಕರಾವಳಿಯ ಜನರಿಗೆ ದೊಡ್ಡ ಪಾಲು ಸಿಗಬೇಕು ಅನ್ನುವಂಥ ಹೋರಾಟವನ್ನು ಎಷ್ಟು ಹಿಂದುತ್ವ ಸಂಘಟನೆಗಳು ಮಾಡಿದ್ದು. ಇವತ್ತು ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಸರನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಹೋರಾಟ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯನ್ನು ತೆಗೆದು ಮಂಗಳೂರು ಅನ್ನುವಂಥ ಹೆಸರು ನೀಡಬೇಕು ಅನ್ನುವಂಥ ಹೋರಾಟ ನಡೆಯಿತು. ಹೆಸರು ಬದಲಾವಣೆಯಿಂದ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಬದುಕು ಬದಲಾಗುತ್ತಾ? ಹೆಸರು ಬದಲಾಗ್ಬೋದು, ಬದುಕು ಬದಲಾಗುತ್ತಾ? ಇವತ್ತು ಕರಾವಳಿಯಲ್ಲಿರುವಂತಹ ಉದ್ಯೋಗಗಳು ಎಷ್ಟು, ಸೃಷ್ಟಿಯಾಗಿರುವಂಥ ಉದ್ಯೋಗಗಳು ಎಷ್ಟು, ಆ ಉದ್ಯೋಗಗಳು ಕರಾವಳಿಯವರಿಗೆ ಎಷ್ಟು ಸಿಗ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು ಕರಾವಳಿಗರು ಮಂಗಳೂರುಗಳು ಹಾಕ್ಕೋಬೇಕಾಗಿದೆ. ಇವತ್ತು ಮಂಗಳೂರಿನಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯ ವಲಸೆ ಇದೆ. ಬೀದರ್ನಲ್ಲಿ ಅಥವಾ ಕಲಬುರಗಿಯಲ್ಲಿ ವಲಸೆ ಹೋಗ್ತಾರೆ, ಗುಳೆ ಹೋಗ್ತಾರೆ. ಅದು ಗುಳೆ ಹೋಗುವಂಥದ್ದು ಟ್ರ್ಯಾಕ್ಟರ್ಗಳಲ್ಲಿ, ಟ್ರಕ್ಗಳಲ್ಲಿ, ಲಾರಿಗಳಲ್ಲಿ ಗುಳೆಯನ್ನು ಹೋಗ್ತಾರೆ. ಅವರು ಯಾವುದೋ ಕಾಫಿ ಎಸ್ಟೇಟ್ಗೋ ಅವರು ಇನ್ಯಾವುದೋ ಪ್ರದೇಶಕ್ಕೂ ಗುಳೆ ಹೋಗ್ತಾರೆ. ಇಡೀ ಕುಟುಂಬ ಸಮೇತ ಗುಳೆ ಹೋಗ್ತಾರೆ. ಆದರೆ ಮಂಗಳೂರಿನ ಗುಳೆ ಏನಿದೆ ಅದು ನೋಡಲಿಕ್ಕೆ ಬಹಳ ರೋಮಾಂಚನಕಾರಿಯಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಅದಕ್ಕೆ ವಿದೇಶ ಪ್ರವಾಸ ಅನ್ನುವಂಥ ಹೆಸರಿರುತ್ತೆ, ಅದಕ್ಕೆ ವಿದೇಶದ ಅಲ್ಲಿ ಉದ್ಯೋಗ ಅನ್ನುವಂಥ ಹೆಸರಿರುತ್ತೆ, ಅದಕ್ಕೆ ಮುಂಬೈಯಲ್ಲಿ ಹೋಟೆಲ್ ಉದ್ಯಮ ಅನ್ನುವಂಥ ಹೆಸರಿರುತ್ತೆ. ಇವೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಗುಳೆ. ಇದು ಕರಾವಳಿಯಿಂದ ಹೊರಡ್ತಾ ಇರುವಂಥ ಗುಳೆ. ಈ ಗುಳೆಗೆ ಕಾರಣ ಏನು, ಈ ರೀತಿಯ ವಲಸೆಗೆ ಕಾರಣ ಏನು ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕಾಗಿದೆ. ಇವತ್ತು DK ಶಿವಕುಮಾರ್ ಅವರು ಹೇಳಿದರು, ಕರಾವಳಿಯಲ್ಲಿ ಸಂಜೆಯ ನಂತರ ಡೆಡ್ ಸಿಟಿ ಆಗಿರುತ್ತೆ ಕರಾವಳಿ, ಮಂಗಳೂರು ಡೆಡ್ ಸಿಟಿ ಆಗಿರುತ್ತೆ ಅಂತ ಹೇಳಿದರು. ಮೊನ್ನೆ ಗೆಳೆಯ ಇರ್ಷಾದ್ ಉಪ್ಪಿನಂಗಡಿಯವರ ಪುಸ್ತಕ ಬಿಡುಗಡೆಯಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಹೇಳಿದರು, ಕರಾವಳಿಯಲ್ಲಿ ಹೂಡಿಕೆ ಕಡಿಮೆ ಆಗ್ತಿರೋದಕ್ಕೆ ಕೋಮುವಾದ ಕಾರಣಕ್ಕಾಗಿ ಕರಾವಳಿಯಲ್ಲಿ ಹೂಡಿಕೆ ಆಗ್ತಾ ಇಲ್ಲ ಅನ್ನೋಂಥ ಮಾತನ್ನು ಹೇಳಿದರು. ಇವೆರಡನ್ನೂ ಕೂಡ ನಾವು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಾವು ಗಂಭೀರವಾಗಿ ತೆಗೆದುಕೊಳ್ಳೋದಕ್ಕಿಂತ ಮೊದಲು ಕಾಂಗ್ರೆಸ್ಸಿಗರು ಇದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಕು. ನಾವಿದನ್ನು ಕಳೆದ 10-20 ವರ್ಷಗಳಿಂದಲೂ ಕೂಡ ಇದನ್ನು ಹೇಳ್ಕೊಂಡೇ ಬರ್ತಾ ಇದ್ದೀವಿ. ಇವತ್ತು ಕರಾವಳಿ ಎಲ್ಲಿರಬೇಕಾಗಿತ್ತು? ಗೋವಾಕ್ಕೆ ಸರಿಸಾಟಿಯಾದ ರೀತಿಯಲ್ಲಿ ಪ್ರವಾಸೋದ್ಯಮ ಮತ್ತು ಇಲ್ಲಿರುವಂಥ ಉದ್ಯಮಗಳ ಹಿನ್ನೆಲೆಯಲ್ಲಿ ಕರಾವಳಿಯ ಬದುಕು ಹೇಗಿರಬೇಕಾಗಿತ್ತು, ಕರಾವಳಿಯಲ್ಲಿ ಉದ್ಯೋಗಗಳು ಹೇಗಿರಬೇಕಾಗಿತ್ತು, ಕರಾವಳಿಯ ಪ್ರವಾಸೋದ್ಯಮ ಹೇಗಿರಬೇಕಾಗಿತ್ತು, ಕರಾವಳಿಯ ವಾಣಿಜ್ಯ ಚಟುವಟಿಕೆಗಳು ಹೇಗಿರಬೇಕಾಗಿತ್ತು ಅನ್ನುವಂಥದ್ದನ್ನು ನಾವು ಅವತ್ತಿಂದಲೂ ಮಾತಾಡ್ಕೊಂಡು ಬರ್ತಾನೆ ಇದ್ವಿ. ಆದರೆ ಕಾಂಗ್ರೆಸ್ಸಿಗರಿಗೆ ಈಗ ಬುದ್ಧಿ ಬಂದಿದೆ. ಈಗ ಅವರು ಮಾತಾಡ್ತಾ ಇದ್ದಾರೆ, ಕರಾವಳಿಯಲ್ಲಿ ಹೂಡಿಕೆ ಆಗಬೇಕಾಗಿರುತ್ತೆ, ಹಿಂದುತ್ವದ ಅಮಲು ಇಳಿಬೇಕು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಿಂದುತ್ವದ ಅಮಲು ಇಳಿಬೇಕಂತಂದರೆ ಏನು ಮಾಡಬೇಕು? ಇವತ್ತು ದ್ವೇಷ ಭಾಷಣ, ಈ ದ್ವೇಷ ಭಾಷಣದ ಮೂಲಕನೇ ಇವತ್ತು ಹಿಂದುಳಿದ ವರ್ಗದ ಯುವಕರನ್ನು ಜೈಲಿಗೆ ಹಾಕುವಂತಹ, ಅವರಿಂದ ಕೊಲ್ಲಿಸುವಂತಹ ಮತ್ತು ಅವರು ಸಾಯುವಂತಹ ಕೆಲಸಗಳನ್ನು ಇವತ್ತು ಹಿಂದುತ್ವದ ರಾಜಕೀಯ ಅಜೆಂಡಾ ಮಾಡ್ತಾ ಇದೆ. ನಿಮಗೆ ಗೊತ್ತಿರ್ಬೋದು, ನಾನು 4.5 ತಿಂಗಳು ಜೈಲಲ್ಲಿದ್ದೆ. ನಾನು ಯಾಕೆ ಜೈಲಲ್ಲಿದ್ದೆ ಅಂತಂದರೆ, ಒಂದು ಹಿಂದೂ ಜಾಗರಣ ವೇದಿಕೆಯ ಹುಡುಗರು, ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗದ ಹುಡುಗರು, ಅವರು ಮಾರಲ್ ಪೊಲೀಸಿಂಗ್ ಮಾಡಿದ್ದನ್ನು ಬಯಲು ಮಾಡಿದೆ ಅನ್ನೋ ಕಾರಣಕ್ಕಾಗಿ ನನ್ನನ್ನು 4.5 ತಿಂಗಳು ಜೈಲಿಗೆ ಹಾಕಿದರು. ಆ ಜೈಲಲ್ಲಿದ್ದ ಸಂದರ್ಭದಲ್ಲಿ ನಾನು ಜೈಲಿನ ಕೈದಿಗಳ ಜೊತೆಗೆ ಆ 4.5 ತಿಂಗಳು ಮಾತಾಡುವಂಥ ಪ್ರಯತ್ನವನ್ನು ಮಾಡಿದೆ. ನಾನು ಜೈಲಿಗೆ ಹೋದರೂ ಪತ್ರಕರ್ತ, ಹೊರಗೂ ಪತ್ರಕರ್ತ. ಆದ್ದರಿಂದ ಅಲ್ಲಿನ ಕೈದಿಗಳ ಜೊತೆ ಮಾತಾಡುವಂಥ ಪ್ರಯತ್ನವನ್ನು ಮಾಡಿದೆ. ಅಷ್ಟೂ ಕೈದಿಗಳ ಜೊತೆ ಮಾತಾಡಿದ್ದನ್ನು ನಾನು ಬರ್ಕೊಂಡಿದ್ದೇನೆ. ಅಷ್ಟೂ ಕೈದಿಗಳು ಅವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಅದರಲ್ಲಿ ಒಬ್ಬನೇ ಒಬ್ಬ ಬ್ರಾಹ್ಮಣ, ಒಬ್ಬನೇ ಒಬ್ಬ ಮೇಲ್ವರ್ಗಕ್ಕೆ ಸೇರಿದಂಥ ವ್ಯಕ್ತಿ ಜೈಲಲ್ಲಿಲ್ಲ, ಈಗಲೂ ಕೂಡ ಇಲ್ಲ. ಇವತ್ತಿಗೂ ಕರಾವಳಿಯ ಬಹುತೇಕ ಹಿಂದುಳಿದ ವರ್ಗದ ಕಾರ್ಯಕರ್ತರು ಜೈಲಲ್ಲಿದ್ದಾರೆ. ಒಂದು ಅವರು ಕೋಮುಗಲಭೆಯ ಭಾಗಿಗಳಾಗಿದ್ದಾರೆ ಅಥವಾ ಅವರು ಸತ್ತೋಗಿದ್ದಾರೆ. ಇವರೆಲ್ಲರೂ ಕೂಡ ಹಿಂದುಳಿದ ವರ್ಗಕ್ಕೆ ಸೇರಿದವರು ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಇದು ಯಾಕೆ ಈ ಹಿಂದುಳಿದ ವರ್ಗಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಇವತ್ತು ನಾವು ಅದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಆಗಲೇ ಹೇಳಿದರು, ದೇವರಾಜ ಅರಸು ಅವರು ಭೂ ಸುಧಾರಣಾ ಕಾಯ್ದೆಯನ್ನು ಕರಾವಳಿಯಲ್ಲಿ ಜಾರಿಗೆ ತಂದ ನಂತರ ಕರಾವಳಿಯ ಚಿತ್ರಣ ಬದಲಾಯಿತು. ಕಮ್ಯುನಿಸ್ಟರು ಭೂ ಸುಧಾರಣಾ ಕಾಯ್ದೆಯಂತೆ ಭೂಮಿ ಏನಿದೆ ಅದು ಉಳುವವನಿಗೆ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೋರಾಟವನ್ನು ಮಾಡಿದರು. ಆ ಹೋರಾಟ ಮಾಡಿದ ನಂತರದಲ್ಲಿ ಭೂಮಿ ಸಿಕ್ಕಿತ್ತು, ಬಹಳಷ್ಟು ಜನರಿಗೆ ಭೂಮಿ ಸಿಕ್ಕಿತ್ತು. ಭೂಮಿ ಸಿಕ್ಕಿದಂತಹ ಹಿಂದುಳಿದ ವರ್ಗದ ಕುಟುಂಬಗಳು ಈಗ ಎಲ್ಲಿದ್ದಾವೆ? ಅವರು ಭೂಮಿ ಸಿಕ್ಕಿದ ನಂತರ ಸಮಾನತೆ ಬಂತ ಅವರಿಗೆ? ಈ ಸಮಾನತೆ ಬರದೇ ಇರುವುದಕ್ಕೆ ಏನು ಕಾರಣ ಅನ್ನುವಂಥ ಪ್ರಶ್ನೆಯನ್ನು ನಾವು ಹಾಕೋಬೇಕಾಗುತ್ತೆ. ಹಿಂದುಳಿದ ವರ್ಗಗಳಿಗೆ ಭೂಮಿ ಬಂತು, ದಲಿತರಿಗೆ ಭೂಮಿ ಬಂತು, ಆದರೆ ಆ ಭೂಮಿಯಿಂದ ಸಾಮಾಜಿಕ ಅಸಮಾನತೆ
ಯಾಕೆ ಹೋಗಿಲ್ಲ ಅಂತಂದರೆ, ಅದೇ ಸಂದರ್ಭದಲ್ಲಿ ಹಿಂದುತ್ವವನ್ನು ಯಶಸ್ವಿಯಾಗಿ ಜಾರಿ ಮಾಡುವಂಥ ಕೆಲಸವನ್ನು RSS ಬಹಳ ತಂತ್ರಗಾರಿಕೆಯಿಂದ ಮಾಡ್ತು. ಇವತ್ತು ಹಿಂದುಳಿದ ವರ್ಗದವರು ಭೂಮಿ ಪಡೆದುಕೊಂಡು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ನಮ್ಮ ಸಮನಾಗಿ ಬೆಳೀತಾರೆ, ಅದನ್ನು ತಡಿಬೇಕು ಅನ್ನೋ ಕಾರಣಕ್ಕಾಗಿ ಹಿಂದುತ್ವದ ಅಜೆಂಡಾಗಳನ್ನು ಕರಾವಳಿಯಲ್ಲಿ ಜಾರಿ ಮಾಡಿದರು. ಆ ಮೂಲಕ ಭೂಮಿ ಪಡೆದುಕೊಂಡಂತಹ ಸಮುದಾಯಗಳು ಯಾವುದೇ ಕಾರಣಕ್ಕೂ ಬೇರೆ ರೀತಿಯ ಚಟುವಟಿಕೆ, ಉದ್ಯೋಗ, ಶಿಕ್ಷಣ, ಆರ್ಥಿಕತೆ, ವಾಣಿಜ್ಯ ಚಟುವಟಿಕೆಗಳು ಇವುಗಳನ್ನು ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿಯೇ ಅವರಿಗೆ ಕೇಸರಿ ಶಾಲ್ಗಳನ್ನು ತೊಡಿಸಿ ಅವರನ್ನು ದೇವಸ್ಥಾನಗಳಲ್ಲಿ ಸ್ವಯಂ ಸೇವಕರನ್ನಾಗಿ ಮಾಡುವಂಥ ಕೆಲಸಗಳನ್ನು, ಅವರನ್ನು ಬ್ರಹ್ಮಕಲಶೋತ್ಸವದಲ್ಲಿ ಪಾರ್ಕಿಂಗನ್ನು ನೋಡುವಂಥ ಕೆಲಸಗಳನ್ನು, ಅವರನ್ನು ಜಾತ್ರೆಗಳಲ್ಲಿ ಅನ್ನದಾನ ಮಾಡುವಂಥ ಕೆಲಸಗಳನ್ನು, ಅನ್ನದಾನಕ್ಕೆ ಬಡಿಸುವಂಥ, ಅವರನ್ನು ಸ್ವಚ್ಛತೆಗೆ ಬಳಸುವಂಥ ಕೆಲಸಗಳನ್ನು, ಇದೇ ಹಿಂದುತ್ವದ ಕಾರ್ಯ ಅನ್ನುವಂಥದ್ದನ್ನು ಅವರಲ್ಲಿ ತಲೆಯಲ್ಲಿ ತುಂಬುವಂಥ ಕೆಲಸವನ್ನು ಈ RSS ಬಹಳ ಯಶಸ್ವಿಯಾಗಿ ಮಾಡಿತು. ಆ ಕಾರಣಕ್ಕಾಗಿ ಇಲ್ಲಿ ಭೂ ಸುಧಾರಣಾ ಕಾಯ್ದೆಯಂತಹ ಕೆಲಸಗಳು ಅಥವಾ ಭೂ ಸುಧಾರಣಾ ಕಾಯ್ದೆಯಂತಹ ಕ್ರಾಂತಿಕಾರಿ ಯೋಜನೆಗಳೇನಿದೆ ಇದು ವಿಫಲ ಆದವು. ಯಾಕೆ ವಿಫಲ ಆದವು? ಅವ್ರಿಗೆ ಭೂಮಿ ಸಿಕ್ಕಿದ್ರೂ ಕೂಡ ಸಮಾನತೆ ಸಾಧಿಸಲಿಕ್ಕೆ ಸಾಧ್ಯ ಆಗಿಲ್ಲ. ನಾವಿವತ್ತು ಕುತ್ತಾರಿನ ಕ್ರಾಂತಿಕಾರಿ ನೆಲದಲ್ಲಿದ್ದೀವಿ. ನಾನು ಯಾಕೆ ಇದನ್ನು ಕ್ರಾಂತಿಕಾರಿ ನೆಲ ಅಂತ ಹೇಳ್ತೀನಿ ಅಂತಂದರೆ, ಇಲ್ಲಿ ಕುತ್ತಾರು ಅಂತಂದರೆ ಇವತ್ತು ಇಡೀ ರಾಜ್ಯದಲ್ಲಿ ಕೊರಗಜ್ಜನಿಗೆ ಬಹಳ ಫೇಮಸ್ಸು. ಇವತ್ತು ಚಿತ್ರನಟರು, ಇವತ್ತು ಬೆಂಗಳೂರಿನ ಬೇರೆ ಬೇರೆ ಕೊರಗಜ್ಜನಿಗೆ ಸಂಬಂಧವೇ ಇಲ್ಲದಂಥ ವ್ಯಕ್ತಿಗಳು ಸ್ವಾಮಿ ಕೊರಗಜ್ಜ ಅಂತ ಹೇಳಿ ಕುತ್ತಾರಿಗೆ ಬರ್ತಾರೆ. ಕುತ್ತಾರನ ಇದು ಪವಾಡ ನೆಲ ಅಂತ ಹೇಳ್ಬೋದು. ಆದರೆ ಇದು ಪವಾಡ ನೆಲ ಅಲ್ಲ, ಇದು ಕ್ರಾಂತಿಯ ನೆಲ. ಯಾಕೆ ಕ್ರಾಂತಿಯ ನೆಲ ಅಂತಂದರೆ, ಅವತ್ತು ಕೊರಗ ತನಿಯನಾಗಿರುವಂಥ ಸಂದರ್ಭದಲ್ಲಿ ಅಸ್ಪೃಶ್ಯತೆಯನ್ನು ವಿರೋಧ ಮಾಡಿ ಊರನ್ನು ಬಿಟ್ಟು ಕುತ್ತಾರಿನಲ್ಲಿ ಬಂದು ನೆಲೆಸಿರುವಂಥ ಜಾಗ ಇದು. ಅಸ್ಪೃಶ್ಯತೆ, ನಾನು ಕೊಟ್ಟಂಥ ಇದು ಸಿಂಹಾಳ ಏನಿದೆ ಅಥವಾ ಎಳನೀರೇನಿದೆ, ಆ ಎಳನೀರನ್ನು ಅರ್ಚಕರು ನಿರಾಕರಿಸಿದರು. ಕೊರಗ ಅನ್ನೋ ಕಾರಣಕ್ಕಾಗಿ ಕೊರಗ ತನಿಯ ಕೊಟ್ಟಂಥ ಎಳನೀರನ್ನು ದೇವಸ್ಥಾನದಲ್ಲಿ ತೆಗೆದುಕೊಂಡಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಊರನ್ನು ಬಿಟ್ಟಂತಹ ಕೊರಗ ತನಿಯ, ನಾನು ನೇಯ್ದಂತಹ ಬುಟ್ಟಿ ಆಗುತ್ತೆ ನಿಮಗೆ, ನಾನು ಕೆಲಸ ಮಾಡಿದಂಥ ಬುಟ್ಟಿಯಲ್ಲಿ ನೀವು ನನ್ನ ಹಣ್ಣೊಂಪಲನ್ನು ಇಡ್ಬೋದು ನೀವು ದೇವಸ್ಥಾನದಲ್ಲಿ, ಆದರೆ ನಾನು ಕೊಟ್ಟಂತಹ ಎಳನೀರನ್ನು ನೀವು ಸ್ವೀಕರಿಸುವುದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆ ವಿರೋಧವನ್ನು ಮಾಡಿ ಆ ಊರನ್ನು ಬಿಟ್ಟು ಕುತ್ತಾರಿಗೆ ಬಂದು ನೆಲೆ ಹಾಕ್ತಾರೆ. ಅಂತಹ ಕುತ್ತಾರಿನಲ್ಲಿ ನಾವಿವತ್ತು ಸಭೆಯನ್ನು ಸೇರಿದ್ದೀವಿ. ಇದೇ ದಿನ ಕಳೆದ ವರ್ಷ ಇದೇ ಕುತ್ತಾರಿಗೆ ವಿಶ್ವ ಹಿಂದೂ ಪರಿಷತ್ ಕೊರಗಜ್ಜೆ ನಡೆಗೆ ನಮ್ಮ ನಡೆ ಅನ್ನುವಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು. ಅದು ಇದೇ ದಿನ, ನಿನ್ನೆಯ ದಿನ, ಅದು ಕಳೆದ ವರ್ಷ. ಅವತ್ತು ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಕೊರಗಜ್ಜನ ನಡೆಯಲ್ಲಿ ಚಕ್ರವರ್ತಿ ಸೂಲಿಬೆಲೆಯವರು ಭಾಷಣವನ್ನು ಮಾಡಿದರು ಇದೇ ಊರಲ್ಲಿ. ಹಿಂದೂ ಮುಸ್ಲಿಮರನ್ನು ವಿಘಟಿಸುವಂತಹ, ಹಿಂದೂ ಮುಸ್ಲಿಮರ ಮಧ್ಯೆ ದ್ವೇಷವನ್ನು ಹಚ್ಚುವಂಥ ಕೆಲಸವನ್ನು ಚಕ್ರವರ್ತಿ ಸೂಲಿಬೆಲೆಯವರು ಕಳೆದ ವರ್ಷ ಇದೇ ಊರಲ್ಲಿ ಮಾಡಿದರು. ಆ ಸಂದರ್ಭದಲ್ಲಿ ನಾವು ಪ್ರಶ್ನೆಯನ್ನು ಕೇಳಿದ್ವಿ. ಕೊರಗಜ್ಜ ಹೇಳಿದಂತಹ ಮಾತುಗಳಿಗೆ ಅಥವಾ ಕೊರಗಜ್ಜ ಪ್ರತಿಪಾದಿಸಿದಂಥ ಆಶಯಗಳಿಗೆ ನೀವು ಏನು ಉತ್ತರವನ್ನು ಕೊಡ್ತೀರಿ ಅನ್ನೋಂಥ ಪ್ರಶ್ನೆಯನ್ನು ಕೇಳಿದ್ವಿ. ಕೊರಗಜ್ಜ ಯಾಕೆ ಕುತ್ತಾರಿಗೆ ಬಂದು ನೆಲೆಯಾದರು? ಕೊರಗಜ್ಜ ಅನುಭವಿಸಿದಂತಹ ಯಾತನೆಗಳು ಯಾವ್ಯಾವುದು, ಅಸ್ಪೃಶ್ಯತೆ ಯಾತನೆಗಳು ಯಾವ್ಯಾವುದು, ಅದಕ್ಕೆ VHP ಏನು ಉತ್ತರ ಕೊಡುತ್ತೆ ಅನ್ನೋಂಥ ಪ್ರಶ್ನೆಯನ್ನು ನಾವು ಕಳೆದ ಬಾರಿ ಕೇಳಿದ್ವಿ. ಈ ಬಾರಿ ಬಹುಶಃ VHP ಅವರು ಕುತ್ತಾರಿಗೆ ಪಾದಯಾತ್ರೆ ಬಂದಿಲ್ಲ. ಕೊರಗಜ್ಜೆ ನಡೆಗೆ ನಮ್ಮ ನಡೆ ಕಾರ್ಯಕ್ರಮವನ್ನು ಈ ಬಾರಿ ಮಾಡಿಲ್ಲ. ಈ ರೀತಿ DYFI ಆ ಸಂದರ್ಭದಲ್ಲೂ ಕೂಡ ಕೆಲಸವನ್ನು ಮಾಡ್ತು. ಆ ನಂತರ ಈ ರೀತಿಯ ಅಸ್ಪೃಶ್ಯತೆ, ಈ ರೀತಿಯ ಅಸಮಾನತೆಯನ್ನು ಪ್ರಶ್ನೆ ಮಾಡುವಂಥ ಕೆಲಸಗಳನ್ನು ನಿರಂತರವಾಗಿ ನಾವು ಮಾಡ್ತಾನೆ ಇರಬೇಕಾಗತ್ತೆ. ಈ ಹಿಂದೆ ನಾವು ಧರ್ಮಸ್ಥಳದ ಪ್ರಕರಣದಲ್ಲಿ DYFI ಮತ್ತು ನಾವೆಲ್ಲರೂ ಸೇರಿಕೊಂಡು ಆ ಸೌಜನ್ಯ ಕೊಲೆಯಾದಂಥ ಸಂದರ್ಭದಲ್ಲಿ ಪ್ರಥಮವಾಗಿ ಸೌಜನ್ಯ ಮನೆಗೆ ಭೇಟಿ ಕೊಟ್ಟದ್ದು ಯಾರು ಅಂತಂದರೆ ನಾವುಗಳು. ಆಗ ಇನ್ನೂ ಕೂಡ ಸೌಜನ್ಯ ಪ್ರಕರಣ ಮೇಲ್ ಬಂದಿರಲಿಲ್ಲ, ಅದು ಚರ್ಚೆಗೆ ಒಳಗಾಗಿರಲಿಲ್ಲ. ಆ ಚರ್ಚೆಗೆ ಒಳಗಾಗುವುದಕ್ಕಿಂತ ಮೊದಲೇ ನಾವು ಆ ಪ್ರಕರಣದ ಆ ಮನೆಗೆ ಭೇಟಿ ಕೊಟ್ಟು ಆ ಪ್ರಕರಣವನ್ನು ಮುನ್ನೆಲೆಗೆ ತಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಆನಂತರ ಅದನ್ನು CBIಗೆ ತನಿಖೆಗೆ ಆಗ್ರಹವನ್ನು ಮಾಡಿದವರು ಯಾರು ಅಂತಂದರೆ ಅದು ನಮ್ಮದೇ ತಂಡ. ಇವತ್ತು ಅದರ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಸಂಘಟನೆಗಳು ಕೆಲಸವನ್ನು ಮಾಡ್ತಾ ಇದೆ. ಅದಕ್ಕೆಲ್ಲದಕ್ಕೂ ಹಿನ್ನೆಲೆಯಾಗಿ ಕೆಲಸ ಮಾಡಿದ್ದು ಯಾರು ಅಂತಂದರೆ ಆ ಸಂದರ್ಭದ DYFI, ಆ ಸಂದರ್ಭದ ಜನವಾದಿ ಸಂಘಟನೆ ಮತ್ತು ನಮ್ಮೊಂದು ಚಿಕ್ಕ ಪತ್ರಕರ್ತರ ತಂಡ, ಅದರ ಹಿನ್ನೆಲೆಯಲ್ಲಿದ್ದಂತಹ ಚಿಕ್ಕ ಪತ್ರಕರ್ತರ ತಂಡ ಕೆಲಸವನ್ನು ಮಾಡಿತು. ಈ ರೀತಿ ಅಸಮಾನತೆ, ದೌರ್ಜನ್ಯ ಇವೆಲ್ಲವನ್ನು ಪ್ರಶ್ನೆ ಮಾಡುವಂಥ ಕೆಲಸವನ್ನು DYFI ನಮಗೆ ಕಳಿಸಿಕೊಟ್ಟಿದೆ. ಇವತ್ತು ಕುತ್ತಾರಿನ ಈ ನೂತನ ಸಂಘಟನೆ ಏನಿದೆ ಅಥವಾ ನೂತನ ಸಂಘಟನೆಯ ಪದಾಧಿಕಾರಿಗಳೇನಿದ್ದಾರೆ, ಈ ಸಂಘಟನೆಯ ಪದಾಧಿಕಾರಿಗಳೇನಿದ್ದಾರೆ, ಇವರು ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು
ಮಾಡಬೇಕು. ಈ ಹಿಂದೆ ನಡೆದಂಥ ಚಳುವಳಿಗಳೇನೇನಿದೆ ಎಲ್ಲ ಚಳುವಳಿಗಳಲ್ಲೂ ಕೂಡ ಇಲ್ಲಿನ ಎಡಪಂಥೀಯ ಚಳುವಳಿಗಳ ಪಾತ್ರ ಇದೆ. ಎಲ್ಲ ಚಳುವಳಿಗಳು ಕೂಡ, ಅದು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಡೆದಂತಹ ಮಡೆಮಡೆಸ್ಥಾನ ವಿರೋಧಿ ಹೋರಾಟ ಇರ್ಬೋದು, ಅದು ಕೋಮುಗಲಭೆಯ ವಿರುದ್ಧ ನಡೆದಂಥ ಹೋರಾಟ ಇರ್ಬೋದು, ಅದು ಚರ್ಚ್ ದಾಳಿ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು, ಅದು ವಿಶೇಷ ಆರ್ಥಿಕ ವಲಯದ ವಿರುದ್ಧ ನಡೆದಂಥ ಹೋರಾಟಗಳಿರ್ಬೋದು, ಅಥವಾ ಅದು MRPLನ ಸಮಸ್ಯೆಗಳ ವಿರುದ್ಧದ ಹೋರಾಟ ಇರ್ಬೋದು, ಅಥವಾ ನದಿ ತಿರುಗಿಸುವ ಯೋಜನೆಯ ಅವೈಜ್ಞಾನಿಕತೆಯ ವಿರುದ್ಧದ ಹೋರಾಟಗಳಿರ್ಬೋದು. ಈ ರೀತಿಯ ಎಲ್ಲ ಹೋರಾಟಗಳ ಹಿಂದೆ ಕರಾವಳಿಯಲ್ಲಿ ಎಡಪಂಥೀಯ ಚಳವಳಿಗಳ ಪಾತ್ರ ಇದೆ. ಆ ಚಳವಳಿಗಳ ಪಾತ್ರವನ್ನು ನಾವು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ನಾವು ಅಂದರೆ ಈಗಿನ ಯುವ ಸಮುದಾಯ ಮುಂದುವರಿಸಿಕೊಂಡು ಹೋಗುವಂಥ ಕೆಲಸವನ್ನು ಮಾಡಬೇಕು. ಇವತ್ತಿನ ಕಾಂಗ್ರೆಸ್ ಸರ್ಕಾರವನ್ನು ನೆಚ್ಚಿಕೊಂಡು, ಅಥವಾ ಇವತ್ತಿನ ಸಮಾಜವಾದಿ ಸರ್ಕಾರ ಅಂತ ಏನು ಹೇಳ್ತೀವಿ, ಸಮಾಜವಾದಿ ಸಿದ್ದರಾಮಯ್ಯ ಸರ್ಕಾರ ಅಂತ ಏನು ಹೇಳ್ತೀವಿ, ಅದನ್ನು ನೆಚ್ಚಿಕೊಂಡು ನಾವು ಈ ಕಾರ್ಯಕ್ರಮಗಳನ್ನು ಮುಂದುವರಿಸ್ಕೊಂಡು ಹೋಗ್ತೀವಿ, ಅಥವಾ ಅದು ಮುಂದುವರಿಸ್ಕೊಂಡು ಹೋಗ್ಬೋದು ಅನ್ನೋಂಥ ನಿಟ್ಟಲ್ಲಿ ಏನಾದರೂ ನಮಗೆ ಆಶೆಗಳಿದೆ, ಅದನ್ನು ನಾವು ಕೈ ಬಿಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ 2013ರ ಸರ್ಕಾರ ಏನಿದೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಸರ್ಕಾರ ಏನಿದೆ, ಆ ಸರ್ಕಾರಕ್ಕೂ 2023ರ ಸಿದ್ದರಾಮಯ್ಯ ಸರ್ಕಾರಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಕೋಮುಗಲಭೆಗಳ ವಿರುದ್ಧ ನಡೆಸಿದಂಥ ಹೋರಾಟಗಳು, ದ್ವೇಷ ಭಾಷಣದ ವಿರುದ್ಧ ನಡೆಸಿದಂಥ ಹೋರಾಟಗಳಲ್ಲಿ ಈ ಸರ್ಕಾರದ ಪಾತ್ರ ಏನು ಅಂತಂದರೆ ಅದು ದೊಡ್ಡ ಝೀರೋ. ಅದು ಇವತ್ತು ರೆಹಮಾನ್ ಕೊಲೆ ಆಯಿತು, ಇವತ್ತು ಸರಣಿ ಕೊಲೆಗಳಾದವು. ಈ ಸರಣಿ ಕೊಲೆಗಳ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪಾತ್ರ ಯಾವ ರೀತಿ ನಿರ್ವಹಣೆ ಮಾಡಿದ್ರು ಅಂತೇಳಿ ನಮಗೆ ಗೊತ್ತಿದೆ. ರೆಹಮಾನ್ ಕೊಲೆ ಸಂದರ್ಭದಲ್ಲಿ ನಾವು ಪ್ರಾರಂಭದಲ್ಲೇ ಹೇಳಿದ್ವಿ, ರೆಹಮಾನನ್ನು ಕೊಲೆ ಮಾಡಿದವರ ಮೇಲೆ ಕೋಕಾ ಆ್ಯಕ್ಟನ್ನು ಹಾಕಿ ಅನ್ನುವಂಥದ್ದು ಪ್ರಾರಂಭದಲ್ಲೇ ಹೇಳಿದ್ವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಪತ್ರವನ್ನು ಬರೆದಿದ್ವಿ. ಆನಂತರ ಅದರ ಹಿನ್ನೆಲೆಯಲ್ಲಿ ಸುದೀರ್ಘವಾದಂಥ ಆಗ್ರಹಗಳನ್ನು DYFI ಮಾಡ್ತು, ಕಮ್ಯುನಿಸ್ಟರು ಮಾಡಿದರು, ಜೊತೆಗೆ ಪ್ರಗತಿಪರವಾದಂಥ ಪತ್ರಕರ್ತರು ಹಲವಾರು ಲೇಖನಗಳನ್ನು ಬರೆದರು. ಇವೆಲ್ಲ ಆದರೂ ಕೂಡ ಕೋಕಾ ಆ್ಯಕ್ಟನ್ನು ಪ್ರಾರಂಭದಲ್ಲೇ ಹಾಕಲಿಲ್ಲ. ರೆಹಮಾನ್ ಅವರ ಕೊಲೆಯಾದ ನಂತರ ಆರೋಪಿಗಳನ್ನು ಅರೆಸ್ಟ್ ಮಾಡಿ ಆನಂತರ 90 ದಿವಸಗಳ ನಂತರ ಕೋಕಾ ಆ್ಯಕ್ಟನ್ನು ಹಾಕಿ ಒಂದು ನಾಮಕಾವಸ್ಥೆಗೆ ಮೈಸೂರಿನ ಕೋಕಾ ನ್ಯಾಯಾಲಯಕ್ಕೆ ಕೋಕಾ ಆ್ಯಕ್ಟ್ ಹಾಕಿದಂಥ ಚಾರ್ಜ್ ಶೀಟನ್ನು ಸಲ್ಲಿಕೆಯನ್ನು ಮಾಡಿದರು. ಆನಂತರ ನ್ಯಾಯಾಲಯ ಆ ಕೋಕಾ ಆ್ಯಕ್ಟನ್ನು ರದ್ದು ಮಾಡಿತು. ಅಂದರೆ ನಾನು ಕೋಕಾ ಆ್ಯಕ್ಟನ್ನು ಹಾಕಿದಂತೆಯೂ ಆಗಬೇಕು, ಅದು ಹಾಕದೇ ಇರುವಂತೆಯೂ ಆಗಬೇಕು ಅನ್ನೋಂಥ ನಿಟ್ಟಲ್ಲಿ ಈ ಸರ್ಕಾರ ಪ್ರಯತ್ನವನ್ನು ಮಾಡಿತು. ದ್ವೇಷ ಭಾಷಣ ಇದೇ ಉಳ್ಳಾಲದಲ್ಲಿ, ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ನೋಡಿದಾಗೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ನೋಡಿದಾಗ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ ಈ ಸರ್ಕಾರ ಅವರ ಮೇಲೆ ತೀವ್ರವಾದಂಥ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಪ್ರಭಾಕರ್ ಭಟ್ರು ಈವರೆಗೆ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ, 17 ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ. ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2023ರಿಂದ 2026ರವರೆಗೆ 3 ವರ್ಷದಲ್ಲಿ, 2.5 ವರ್ಷದಲ್ಲಿ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ. ಆ 17 ಪ್ರತ್ಯೇಕ ಕ್ರೈಮ್ಗಳ ವಿರುದ್ಧ ಅವರ FIRಗಳ ವಿರುದ್ಧ FIRನ್ನು ಹಾಕುವಂಥ ಸಂದರ್ಭದಲ್ಲಿ ಆ FIR ಬಹುತೇಕ FIRಗಳನ್ನು ಹಾಕಿಸಿರುವಂಥದ್ದು ನಾವುಗಳು ಇನಿಷಿಯೇಟ್ ತಗೊಂಡು, ನಾವುಗಳು ಮುಂದಾಳತ್ವವನ್ನು ತಗೊಂಡು ಆ FIRಗಳನ್ನು ದಾಖಲಿಸಿದ್ವಿ. ಆ FIRಗಳನ್ನು ಇವತ್ತು ಹೈಕೋರ್ಟು ಸ್ಟೇ ಕೊಟ್ಟಿದೆ. ಪ್ರಭಾಕರ್ ಭಟ್ ಹೈಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇಯನ್ನು ತೆರವು ಮಾಡಲಿಕ್ಕೆ, ಆ ಸ್ಟೇಯನ್ನು ವೆಕೆಟ್ ಮಾಡುವಂಥ ಕೆಲಸವನ್ನು ಕೂಡ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ. ನಾವು ಕಾಂಗ್ರೆಸ್ ಅನ್ನುವಂಥದ್ದು ಕೋಮುವಾದಕ್ಕೆ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚುನಾವಣೆಯನ್ನು ಗೆದ್ದು ಇವತ್ತು ಅಧಿಕಾರದಲ್ಲಿದ್ದಾರೆ. ನಾವು ಸರ್ಕಾರಕ್ಕೆ ಪದೇ ಮನವಿಯನ್ನು ಮಾಡಿದ್ವಿ. ನಾವು ಸರ್ಕಾರದ ವಕೀಲರನ್ನು ಭೇಟಿಯಾದ್ವಿ, ನಾವು ಅಡ್ವೊಕೇಟ್ ಜನರಲನ್ನು ಭೇಟಿಯಾದ್ವಿ. ನಾವು ಹೇಳಿದ್ವಿ, ಈ ದ್ವೇಷ ಭಾಷಣದ ಪ್ರಕರಣಗಳಿಗೆ ಸುಮಾರು 17 ಪ್ರಕರಣಗಳಿಗೆ, ಪ್ರಭಾಕರ್ ಭಟ್ರ ಪ್ರಕರಣಗಳಿಗೆ ತಡೆಯಾಜ್ಞೆ ಕೊಟ್ಟಿದೆ. ಒಟ್ಟು 3 ವರ್ಷದಲ್ಲಿ 40ಕ್ಕೂ ಹೆಚ್ಚು, ನಾನು ಅದರ ಪಟ್ಟಿ ಮಾಡ್ಕೊಂಡಿದ್ದೀನಿ, 40ಕ್ಕೂ ಹೆಚ್ಚು ದ್ವೇಷ ಭಾಷಣದ ಪ್ರಕರಣಗಳಿಗೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಟ್ಟಿದೆ ಕಳೆದ 3 ವರ್ಷದಲ್ಲಿ. ಈ ಒಂದೇ ಒಂದು ತಡೆಯಾಜ್ಞೆ ಪ್ರಕರಣಗಳನ್ನು, ತಡೆಯಾಜ್ಞೆ ಯಾವ್ಯಾವುದು ಸಿಕ್ಕಿದೆಯೋ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಲಿಲ್ಲ. 106 ಸರ್ಕಾರಿ ವಕೀಲರಿದ್ದಾರೆ, SPPಗಳಿದ್ದಾರೆ, PP ಗಳಿದ್ದಾರೆ, ಅಡಿಷನಲ್ PP ಗಳಿದ್ದಾರೆ, ಅಡ್ವೊಕೇಟ್ ಜನರಲ್ ಇದ್ದಾರೆ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸರ್ಕಾರದ ಕಾರ್ ಸಿಗುತ್ತೆ, ಸರ್ಕಾರದ ಬಂಗ್ಲೆ ಇದೆ, ಸರ್ಕಾರದ ಕಚೇರಿ ಇದೆ, ಸರ್ಕಾರದಿಂದ PA ಗಳಿದ್ದಾರೆ. ಇಷ್ಟೆಲ್ಲ ಸವಲತ್ತುಗಳನ್ನು ಈ ಸರ್ಕಾರದಿಂದ ಪಡ್ಕೊಂಡು
ಈ ಜಾತ್ಯತೀತ ಹೋರಾಟಗಾರರು, ಸಂವಿಧಾನ ರಕ್ಷಕರ ಹೋರಾಟಗಳಿಂದ ಬಂದಂಥ ಸರ್ಕಾರ, ಆ ಸರ್ಕಾರದಿಂದ ಸಂಬಳ, ಆ ಸರ್ಕಾರದಿಂದ ಕಾರು, ಆ ಸರ್ಕಾರದಿಂದ ವಸತಿ, ಆ ಸರ್ಕಾರದಿಂದ PA ಪಡ್ಕೊಂಡಂತಹ ಸರ್ಕಾರಿ ವಕೀಲರುಗಳು, AAPಗಳು ಅಥವಾ ಅಡ್ವೊಕೇಟ್ ಜನರಲ್ಗಳು, ಅಡಿಷನಲ್ ಅಡ್ವೊಕೇಟ್ ಜನರಲ್ಗಳು ಇವತ್ತು ಕೋಮುವಾದದ ಮುಖ್ಯ ಮೂಲ ಬೇರಾದಂತಹ ದ್ವೇಷ ಭಾಷಣಕಾರರನ್ನು ಮಟ್ಟ ಹಾಕುವಲ್ಲಿ ವಿಫಲರಾಗಿದ್ದಾರೆ. ನಾವು ಒಂದು ತಂಡವಾಗಿ, ಚಿಕ್ಕ ತಂಡವಾಗಿ, ಅದರಲ್ಲಿ ಮುನೀರ್ ಕಾಟಿಪಲ್ಲನೂ ಸೇರಿದಂತೆ DYFIನ ಕೆಲವರಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಒಂದು ಚಿಕ್ಕ ತಂಡವಾಗಿ ಹೈಕೋರ್ಟ್ನಲ್ಲಿ ಈ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಸರ್ಕಾರವೇ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಕೋಮುವಾದಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಕೋಮುವಾದಿಗಳನ್ನು ಜೈಲಿಗೆ ಹಾಕುವಂತಹ ದ್ವೇಷ ಭಾಷಣಕಾರರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ನಾವು ಮಾಡಿದಂಥ ಕೆಲಸಕ್ಕೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡದೇ ಇರುವಂಥ ಪರಿಸ್ಥಿತಿ ಇವತ್ತಿದೆ. ಇವತ್ತು ಧರ್ಮಸ್ಥಳ ಪ್ರಕರಣದಲ್ಲಿ ಸುಮಾರು 100 ಅಸಹಜ ಸಾವುಗಳಾಗಿವೆ ಅನ್ನುವಂಥದ್ದು ನಮ್ಮ ಹೋರಾಟ. ನಾವು ಬೆಂಗಳೂರಿನಲ್ಲಿ ದೊಡ್ಡದಾಗಿ ನ್ಯಾಯ ಸಮಾವೇಶವನ್ನು ಕೂಡ ಮಾಡಿದ್ವಿ. ಸುಮಾರು 5,000 ಜನರನ್ನು ಫ್ರೀಡಂ ಪಾರ್ಕ್ನಲ್ಲಿ ಸೇರಿಸಿ ಒಂದು ದೊಡ್ಡ ನ್ಯಾಯ ಸಮಾವೇಶವನ್ನು ಮಾಡಿ ಸುಭಾಷಿಣಿ ಅಲಿಯವರನ್ನ ದೆಹಲಿಯಿಂದ ಕರೆಸಿಕೊಂಡು ಒಂದು ಹಕ್ಕೊತ್ತಾಯವನ್ನು ಮಂಡಿಸಿದ್ವಿ. 100 ಅಸಹಜ ಸಾವುಗಳನ್ನು ಈ ಸರ್ಕಾರ ತನಿಖೆಯನ್ನು ಮಾಡಬೇಕು. 100 ಅಸಹಜ ಸಾವುಗಳನ್ನು ತನಿಖೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಅಲ್ಲಿ ಸೌಜನ್ಯನಿಗೂ ನ್ಯಾಯ ಸಿಗಬೇಕು, ಅದರ ಜೊತೆಗೆ ಆನೆ ಮಾವುತ ಪ್ರಕರಣಕ್ಕೂ ನ್ಯಾಯ ಸಿಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿದ್ವಿ. ಇವತ್ತು ರಾಜ್ಯ ಸರ್ಕಾರ SITಯನ್ನು ನೇಮಕ ಮಾಡಿದೆ. ಆ SIT ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅಂತಂದರೆ, ಇಲ್ಲಿವರೆಗೂ ಕೂಡ ನಾವು ಯಾರ ಮೇಲೆ ಆರೋಪ ಮಾಡ್ತಿದ್ದೀವೋ ಅವರಿಗೆ ಒಂದೇ ಒಂದು ನೋಟಿಸ್, ಅದರ ಬದಲಾಗಿ ಯಾರು ಹೋರಾಟಗಾರರಿದ್ದಾರೆ ಅವರಿಗೆ ನೋಟಿಸನ್ನು ಕೊಡ್ತಾ ಇದ್ದಾರೆ. ಅದರ ಜೊತೆಗೆ ನ್ಯಾಯಾಲಯದಿಂದ ಅವರು ತಡೆಯಾಜ್ಞೆಗಳನ್ನು ತಂದು ನಾವು ಮಾತಾಡದೇ ಇರೋ ರೀತಿಯಲ್ಲಿ, ನಾವು ಕಾರ್ಯಕ್ರಮಗಳನ್ನು ಸಂಘಟಿಸದೇ ಇರೋ ರೀತಿಯಲ್ಲಿ ತಡೆಯಾಜ್ಞೆಗಳನ್ನು ತಂದರು. ಆನಂತರ ನಾವು ಅದನ್ನು ತೆರವುಗೊಳಿಸಿದ್ವಿ. ಈಗ ಎಲ್ಲರೂ ಮಾತಾಡುವಂಥ ಅವಕಾಶ ಇದೆ, ಆದರೆ ಇನ್ನೂ ಕೂಡ ಪ್ರಕರಣಗಳಿಗೆ ನ್ಯಾಯ ಸಿಕ್ಕಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಅಲ್ಲೂ ಒಂದು ಚಿಕ್ಕ ತಂಡವಾಗಿ, ನಾನು ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ನಾವು ಈ DYFI ರೀತಿಯ ಸಂಘಟನೆಗಳನ್ನು ಯಾಕೆ ಬೆಳೆಸಬೇಕು ಅಂತಂದರೆ, ಇದೊಂದು ಸಂಘಟನೆಯನ್ನು ಕಲಿಸುತ್ತೆ. ಇದು ನಾವು ಆ ಸಂಘಟನೆಯ ಸದಸ್ಯರಲ್ಲದೇ ಇದ್ರೂ ಕೂಡ ನಮ್ಮಲ್ಲಿ ಆ ರೀತಿಯ ಕೆಲಸ ಮಾಡುವಂಥ ಪ್ರಚೋದನೆಯನ್ನು ಬೆಳೆಸುತ್ತೆ. ಇವತ್ತು ಸೌಜನ್ಯ ಪ್ರಕರಣ ಇರ್ಬೋದು ಅಥವಾ ಧರ್ಮಸ್ಥಳದ ಪ್ರಕರಣ ಇರ್ಬೋದು, ನಾವೊಂದು ಸಣ್ಣ ತಂಡವಾಗಿ ಹೈಕೋರ್ಟಲ್ಲಿ ಸುಮಾರು 74 ಪ್ರಕರಣಗಳನ್ನು ಪಟ್ಟಿ ಮಾಡಿ ಹೈಕೋರ್ಟಲ್ಲಿ ಒಂದು PAL ಹಾಕಿದ್ದೀವಿ. ಸೌಜನ್ಯ ತಾಯಿ ಕುಸುಮಾವತಿಯವರನ್ನ ಬೆಂಗಳೂರಿಗೆ ಕರೆಸಿಕೊಂಡು ನಾವು ಅಡ್ವೊಕೇಟ್ ಬಾಲಣ್ಣವರ ಮೂಲಕ ನಾವು ಒಂದು ಸಭೆಯನ್ನು ಮಾಡಿ ಅಲ್ಲಿ ಒಂದು ಚರ್ಚೆಯನ್ನು ಮಾಡಿ ಆನಂತರ ನಾವು PAL ಸಲ್ಲಿಕೆ ಮಾಡಿದ್ವಿ. ಇವತ್ತು PAL ಬಹುತೇಕ ಆರ್ಗ್ಯುಮೆಂಟ್ಗಳು ಮುಗಿದಿದೆ. ಬಹುಶಃ ಇನ್ನೊಂದು 2 ಡೇಟಲ್ಲಿ ನಮಗೆ ಬೇಕಾದ ರೀತಿಯಲ್ಲಿ ಆದೇಶಗಳು ಬರ್ಬೋದು ಅನ್ನುವಂಥ ನಿರೀಕ್ಷೆ ನಮಗಿದೆ. ಆನಂತರ ಇದೇ ತಂಡ ಮತ್ತೊಂದು ಪ್ರಕರಣವನ್ನು ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ದಾಖಲಿಸ್ಕೊಂಡಿದ್ದೀವಿ. ಅದು ಆನೆ ಮಾವುತ ಪ್ರಕರಣ. ಆನೆ ಮಾವುತನನ್ನು ಧರ್ಮಸ್ಥಳದಲ್ಲಿ ಕೊಂದು, ಆನೆ ಮಾವುತ ಮತ್ತು ಆತನ ತಂಗಿ ಇಬ್ಬರನ್ನು ಕೊಂದು ಅವರ ಮನೆಯ ಮೇಲ್ಗಡೆ ಅವರ ಮನೆಯನ್ನು ಡೆಮಾಲಿಷ್ ಮಾಡಿ ಆ ಮನೆಯಲ್ಲಿ ಐಷಾರಾಮಿ ಹೋಟೆಲನ್ನು ಕಟ್ಟಿಸಿದ್ದಾರೆ. ಆ ಕಟ್ಟಿದವರು ಯಾರು, ಅವರಿಗೂ ಈ ಕೊಲೆಗೂ ಇರುವಂಥ ಸಂಬಂಧಗಳೇನು, ಈ ಹಿನ್ನೆಲೆಯಲ್ಲಿ ಸಮಗ್ರವಾದಂತಹ ಒಂದು ವರದಿಯನ್ನು ಸಿದ್ಧಪಡಿಸಿಕೊಂಡು ಈ ಹಿಂದಿನ ಎಲ್ಲ ದಾಖಲೆಗಳನ್ನು ನಾವು ಒಂದು ತಂಡವಾಗಿ ಸಂಗ್ರಹ ಮಾಡಿಕೊಂಡು ಅದನ್ನೆಲ್ಲ ಆಧರಿಸಿ, ಅದರ ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪುಗಳು, ಅದರ ಜೊತೆಗೆ ಹೈಕೋರ್ಟ್ನ ಈ ಹಿಂದಿನ ತೀರ್ಪುಗಳು, ಈ ರೀತಿಯ ಕೊಲೆಗಳಾದ ಸಂದರ್ಭದಲ್ಲಿ ಯಾವ ರೀತಿ ತನಿಖೆಯನ್ನು ಮಾಡಬೇಕು ಅನ್ನೋಂಥ ನಿಟ್ಟಿನ ತೀರ್ಪುಗಳನ್ನೆಲ್ಲ ಸಂಗ್ರಹ ಮಾಡಿ ಹೈಕೋರ್ಟ್ನಲ್ಲಿ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಪ್ರತ್ಯೇಕವಾದ ಪ್ರಕರಣಗಳನ್ನು ದಾಖಲಿಸಿದ್ದೀವಿ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತ ನಾನು ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ನಾವು ಒಂದು ತಂಡವಾಗಿ ಇದನ್ನು ಮಾಡೋದ್ರಿಂದ ಮಾತ್ರ ಸಾಧ್ಯ ಆಗುತ್ತೆ. ಈ ರೀತಿಯ ತಂಡದ ಚಟುವಟಿಕೆಯನ್ನು ನಮಗೆ DYFI ಮತ್ತು ಎಡೆ ಚಳುವಳಿಗಳು ಕಲಿಸಿಕೊಡ್ತದೆ. ಅದು ಈ ಹಿಂದೆ ಕೋಮುಗಲಭೆ ಸಂದರ್ಭದಲ್ಲೂ ಕೂಡ ಇದನ್ನೇ ನಾವು ಮಾಡಿದ್ವಿ. ಅದರ ಜೊತೆಗೆ ಮಾರಲ್ ಪೊಲೀಸಿಂಗ್ಗಳ ಪ್ರಕರಣದ ಸಂದರ್ಭದಲ್ಲೂ ಕೂಡ ಇದನ್ನೇ ನಾವು ಮಾಡಿದ್ವಿ. ಇದನ್ನು ಮತ್ತೆ ನಾವು ಮುಂದುವರಿಸಿಕೊಂಡು ಹೋಗುವಂಥ ಅವಶ್ಯಕತೆ ಇದೆ. ನಾವು ಇದನ್ನು ಇಲ್ಲಿಗೆ ಬಿಡಬಾರ್ದು. ಇದನ್ನು ಕೇವಲ ಕೆಲವು ಘಟನೆಗಳಿಗೆ ಸೀಮಿತವಾಗಿ ಬಿಡಬಾರ್ದು. ಅದು ಮಡೆಸ್ಥಾನ ಇರ್ಬೋದು, ಅಥವಾ ಜಾತಿವಾದ ಇರ್ಬೋದು, ದೌರ್ಜನ್ಯ ಇರ್ಬೋದು, ಅಥವಾ ಭೂಸ್ವಾಧೀನ ಇರ್ಬೋದು, ಅಥವಾ ಇದಕ್ಕೆ ಮಾತ್ರ ಸೀಮಿತಗೊಳಿಸಬಾರ್ದು. ಅದರ ಬದಲಾಗಿ ಶಿಕ್ಷಣ, ಉದ್ಯೋಗ, ಇದಕ್ಕೂ ಕೂಡ ನಾವು ಒಂದು ತಂಡವಾಗಿ ಕೆಲಸ ಮಾಡುವಂಥ ಅವಶ್ಯಕತೆ ಇದೆ. ನಾವು ಮಂಗಳೂರಿನಲ್ಲಿ ಪ್ರಗತಿಪರ ಪತ್ರಕರ್ತರೇ ಸೇರಿ ಒಂದು ಪತ್ರಕರ್ತರ ಅಧ್ಯಯನ ಕೇಂದ್ರ ಅಂತ ಮಾಡಿದ್ವಿ. ಆ ಸಂದರ್ಭದಲ್ಲಿ ನಾವು ಮತ್ತು ಎಡ ಚಳುವಳಿಗಳ ನಾಯಕರು, DYFI ಮತ್ತು ನಾವು ಪತ್ರಕರ್ತರು ಜೊತೆಯಾಗಿ ಕೆಲವೊಂದು ಪ್ರದೇಶಗಳಿಗೆ ವಿಸಿಟ್ ಹೋಗುವಂಥ ಕೆಲಸಗಳನ್ನು ಮಾಡ್ತಾ ಇದ್ವಿ. ಆ ಸಂದರ್ಭದಲ್ಲಿ ಅದನ್ನು ಮತ್ತೆ ನಾವು ಕರಾವಳಿಯಲ್ಲಿ ಪ್ರಾರಂಭ ಮಾಡುವಂಥ ಅವಶ್ಯಕತೆ ಇದೆ.
ಅದಕ್ಕೆ ಯುವ ಸಮುದಾಯ ಅಥವಾ ಯುವ ಸಮುದಾಯದ DYFI ನಾಯಕರು, ಹುಡುಗರು, ಯುವಕರು ನಮ್ಮ ಜೊತೆಗೆ ಸೇರಿದ್ದರೆ ನಾವು ಮತ್ತೆ ಅದನ್ನು ಶುರು ಮಾಡ್ಬೋದು. ನಾವು ಆ ಸಂದರ್ಭದಲ್ಲಿ ನಕ್ಸಲ್ ಪೀಡಿತ ಪ್ರದೇಶಗಳಿಗೆ ಒಂದು ಟೂರ್ ಹೋಗ್ತಾ ಇದ್ವಿ. ನಾವು ಪತ್ರಕರ್ತರು ಒಂದು 10 ಜನ ಪತ್ರಕರ್ತರು, ಒಂದು 7-8 ಜನ ಎಡೆ ಚಳುವಳಿಯ ಯುವಕರು ಒಟ್ಟಾಗಿ ನಕ್ಸಲ್ ಏರಿಯಾಗಳಿಗೆ ಟೂರ್ ಹೋಗುವಂಥದ್ದು, ಕೊರಗರ ಕಾಲೋನಿಗಳಿಗೆ ಟೂರ್ ಹೋಗುವಂಥದ್ದು, ಇದನ್ನು ನಾವು ಮಾಡ್ತಾ ಇದ್ವಿ. ಆ ಮೂಲಕ ನಾವು ಅಲ್ಲಿನ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಅದನ್ನು ಪತ್ರಿಕೋದ್ಯಮದ ಮೂಲಕ ಯಾವ ರೀತಿ ಪರಿಹರಿಸ್ಬೋದು, ಅದಕ್ಕೆ ಪೂರಕವಾಗಿ ಚಳುವಳಿಗಳು ಹೇಗಿರಬೇಕು, ಚಳುವಳಿಯನ್ನು ಯಾವ ರೀತಿ ಕಟ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ವಿ. ಇವತ್ತು ವಿಠ್ಠಲ್ ಮಲೆಕುಡಿಯ ಪ್ರಕರಣ ನಿಮಗೆ ಗೊತ್ತಿರ್ಬೋದು. ವಿಠ್ಠಲ್ ಮಲೆಕುಡಿಯ ಪ್ರಕರಣ ಇದೇ ರೀತಿ ರೂಪುಗೊಂಡಿರುವಂಥದ್ದು. ವಿಠ್ಠಲ್ ಮಲೆಕುಡಿಯ ಪ್ರಕರಣ ಇದೇ ರೀತಿ ನಮ್ಮ ಕೈಗೆ ಬಂದಿರುವಂಥದ್ದು. ನಾವು ಪತ್ರಕರ್ತರು ಮತ್ತು ಎಡ ಚಳುವಳಿಯ ನಾಯಕರಿಗೆ ಯಾರಿದ್ದಾರೆ, ಸಂತೋಷ್ ಬಜಾಲು ಸೇರಿದಂತೆ, ನಾವು ಅಲ್ಲಿನ ಮಲೆಕುಡಿಯರ ನಿವಾಸಗಳಿಗೆ ಹೋಗಿ ಅಲ್ಲಿನ ಸ್ಥಿತಿಯನ್ನು ಅರಿತುಕೊಂಡು ನಮ್ಮದು ಟೂರು ಆಗುತ್ತೆ, ಜೊತೆಗೆ ಅಲ್ಲೊಂದು ಅಧ್ಯಯನವೂ ಆಗುತ್ತೆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದ್ವಿ. ಅಲ್ಲಿ ಸಂತೋಷ್ ಬಜಾಲ್ ಸಾಯಬೇಕಾಗಿತ್ತು. ಸಂತೋಷ್ ಬಜಾಲು ಅವತ್ತು ಅಲ್ಲಿನ ಜಲಪಾತದಿಂದ ಕೆಳಗಡೆ ಬೀಳುವಂಥ ಸಂದರ್ಭ ಇತ್ತು ಅವತ್ತು. ಇವತ್ತು ಇರ್ತಿರಲಿಲ್ಲ ಸಂತೋಷ್ ಬಜಾಲ್. ಅಂತಹ ನೆನಪುಗಳಿದೆ ನಮಗೆ. ಇದೆಲ್ಲವನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈ ರೀತಿಯ ನಾವು ಕಟ್ಟುವಿಕೆಯನ್ನು, ಮರುಕಟ್ಟುವಿಕೆಯನ್ನು ಮಾಡಬೇಕಾಗಿದೆ. ಪತ್ರಕರ್ತರು, ಸಾಹಿತಿಗಳು, ಚಿಂತಕರು ಮತ್ತು ಚಳುವಳಿಗಾರರು ಒಟ್ಟಾಗಿ ಚಳುವಳಿಗಳನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಕಟ್ಟಬೇಕಾಗಿದೆ. ಹೊಸ ಹೊಸ ಆಯಾಮಗಳನ್ನು ಕೊಡಬೇಕಾಗಿದೆ. ಈ ಹಿಂದೆ ಒಂದು 10 ವರ್ಷದ ಹಿಂದೆ ಒಬ್ಬ ಸಾಹಿತಿ, ಒಬ್ಬ ಬರಹಗಾರ ಮಾತಾಡಿದರೆ ಸರ್ಕಾರ ನಡುಗ್ತಾ ಇತ್ತು. ಅದು UR ಅನಂತಮೂರ್ತಿ ಇರ್ಬೋದು ಅಥವಾ ಚಂಪಾ ಇರ್ಬೋದು. ಇವರು ಸರ್ಕಾರದ ಯೋಜನೆಗಳನ್ನು ಟೀಕೆ ಮಾಡಿದರೆ ಅಥವಾ ಸರ್ಕಾರದ ನಿಲುವುಗಳನ್ನು ಅದರ ಬಗ್ಗೆ ಬರೆದರೆ ಇಡೀ ಸರ್ಕಾರ ನಡುಗುವಂಥ ಪರಿಸ್ಥಿತಿ ಇತ್ತು. ಇವತ್ತು ಯಾವ ಸಾಹಿತ್ಯ ಮಾತಿಗೂ ಕಿಮ್ಮತ್ತಿನ ಬೆಲೆ ಇಲ್ಲ. ಯಾವ ಸಾಹಿತ್ಯ ಮಾತುಗಳನ್ನು ಕೂಡ ಸರ್ಕಾರ ಕೇಳಲ್ಲ. ಯಾಕೆ ಕೇಳಲ್ಲ ಅಂತಂದರೆ ಅವರ ಜೊತೆಗೆ ಒಂದು ಚಳುವಳಿ ಇಲ್ಲ. ಹಿಂದೆ ಸಾಹಿತಿಗಳು, ಚಳುವಳಿಗಾರರು, ಪತ್ರಕರ್ತರು ಒಟ್ಟಾಗಿದ್ದರು. ಈಗ ಸಾಹಿತಿಗಳು, ಚಳುವಳಿಗಾರರು, ಪತ್ರಕರ್ತರು ಒಟ್ಟಾಗಿಲ್ಲ. ಆ ಕಾರಣಕ್ಕಾಗಿ ಸರ್ಕಾರ ನಡಗಲ್ಲ, ಒಂದು ಗ್ರಾಮ ಪಂಚಾಯತಿನೂ ನಡಗಲ್ಲ. ಹಾಗಾಗಿ ನಾವು ಮತ್ತೆ ಈ ರೀತಿಯ ಚಳುವಳಿಗಳನ್ನು ಮರುಕಟ್ಟುವಿಕೆ ಅಂತಂದರೆ ಈ ರೀತಿಯ ಎಲ್ಲ ಪ್ರಗತಿಪರ ಶಕ್ತಿಗಳನ್ನು ಒಟ್ಟು ಸೇರಿಸಿಕೊಂಡು ಹೋರಾಟವನ್ನು ಮಾಡಬೇಕಾಗಿದೆ. ಹಾಗಾದಾಗ ಮಾತ್ರ ನಾವು ಒಂದು ನಕ್ಸಲ್ ಏರಿಯಾದಲ್ಲಿ ಹೇಗೆ ಕೆಲಸ ಮಾಡಲಿಕ್ಕೆ ಸಾಧ್ಯನೋ, ಯಾವುದೇ ರೀತಿಯಲ್ಲಿ ಮನುಷ್ಯರ ಪ್ರವೇಶನೇ ಇಲ್ಲದೇ ಇರೋಂಥ ರೀತಿಯಲ್ಲಿ ಯಾವ ರೀತಿ ಪೊಲೀಸ್ ಸರ್ಪಗಾವಲಿರುವಂಥ ಪ್ರದೇಶದಲ್ಲೂ ಕೂಡ ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಅನ್ನೋಂಥನ್ನು ತೋರಿಸ್ಕೊಟ್ವಿ. ಅಥವಾ ಭೂಸ್ವಾಧೀನ ಸಂದರ್ಭದಲ್ಲಿ ನಾವು ಅದನ್ನು ತೋರಿಸ್ಕೊಟ್ವಿ. ವಿಶೇಷ ಆರ್ಥಿಕ ವಲಯದ ಸಂದರ್ಭದಲ್ಲಿ ನಾವು ಅದನ್ನು ತೋರಿಸ್ಕೊಟ್ವಿ. ಅಥವಾ ಮಾರಲ್ ಪೊಲೀಸಿಂಗ್ನ ಸಂದರ್ಭದಲ್ಲಿ ನಾವು ತೋರಿಸ್ಕೊಟ್ವಿ. ಬೆಂಗಳೂರಿನಲ್ಲಿ ತುಂಬ ಜನ ಕೇಳ್ತಾರೆ, ನೀವು ಮಂಗಳೂರಲ್ಲಿ ಹೇಗೆ ಬದುಕ್ತೀರಿ ಮಾರ್ಯಾರೆ ಅಂತೇಳಿ. ಅಂದರೆ ಅಷ್ಟೊಂದು ಹಿಂಸೆಯ ಪ್ರದೇಶಗಳಲ್ಲಿ ನಾವು ಆ್ಯಕ್ಟಿವಿಸಮ್ ಮಾಡಬೇಕಾದ್ರೆ, ನಾವು ಅದರ ಬಗ್ಗೆ ಬರೀಬೇಕಾದ್ರೆ, ನಾವು ಅದರ ಮಧ್ಯೆ ಕೆಲಸ ಮಾಡಬೇಕಾದ್ರೆ ನಾವು ಆ ರೀತಿಯ ಬದ್ಧತೆಯನ್ನು, ಆ ರೀತಿಯ ಪ್ರಾಮಾಣಿಕತೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಆ ಪ್ರಾಮಾಣಿಕತೆ, ಆ ಬದ್ಧತೆ ಇವೆಲ್ಲವೂ ನಮಗೆ ಚಳುವಳಿಯಿಂದ ದಕ್ಕತ್ತೆ. ಮತ್ತು ಚಳುವಳಿ ನಮ್ಮನ್ನು ಎಚ್ಚರಿಸ್ತದೆ. ಪದೇ ಪದೇ ನಿಮ್ಮನ್ನು ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳುತ್ತೆ ಚಳುವಳಿ. ಆದ್ದರಿಂದ ಈ ಪತ್ರಕರ್ತರು, ಚಳುವಳಿಗಾರರು, ಹೋರಾಟಗಾರರು, ಸಾಹಿತಿಗಳು ಒಟ್ಟಾಗಿ ಈ ಸಮಾಜವನ್ನು ಕಟ್ಟಬೇಕಾಗಿದೆ. ಈ ಸಮಾಜದ ಎಲ್ಲ ಓರೆಕೋರೆಗಳನ್ನು ತಿದ್ದುವಂಥ ಕೆಲಸಗಳನ್ನು ನಾವೆಲ್ಲರೂ ಒಟ್ಟಾಗಿ ಮಾಡಬೇಕಾಗಿದೆ. ಇಲ್ಲಿನ ಕರಾವಳಿಯ ಎಲ್ಲ ಚಳುವಳಿಗಳಲ್ಲಿ ಎಲ್ಲ ಇಶ್ಯೂಗಳನ್ನು ಎತ್ತಿದ್ರಲ್ಲಿ ಅಥವಾ ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ರಲ್ಲಿ ಅಥವಾ ಎಲ್ಲ ಜನರ ಸಮಸ್ಯೆಗಳನ್ನು ಧ್ವನಿ ಎತ್ತಿದ್ರಲ್ಲಿ ಈ ಎಡಪಂಥೀಯ ಚಳುವಳಿಗಳ ಪಾತ್ರ ಬಹಳ ಪ್ರಮುಖವಾಗಿದೆ. ಆದ್ದರಿಂದ ಇಲ್ಲಿನ ಒಂದು ಪ್ರಜ್ಞಾವಂತ ವಲಯವನ್ನು ಎಡಪಂಥೀಯ ಚಳುವಳಿ ಸೃಷ್ಟಿ ಮಾಡಿಕೊಟ್ಟಿದೆ. ಅದು ಇಡೀ ದೇಶದಲ್ಲಿ ಅಥವಾ ಇಡೀ ರಾಜ್ಯದಲ್ಲಿ ಪ್ರಜ್ಞಾವಂತ ಬರಹಗಾರರಿದ್ದಾರೆ. ಪ್ರಜ್ಞಾವಂತ ಚಳುವಳಿ ಏನಿದೆ, ಆ ಪ್ರಜ್ಞಾವಂತರ ಚಳುವಳಿಯನ್ನು ಈ ಎಡಪಂಥೀಯ ಚಳುವಳಿ ಸೃಷ್ಟಿ ಮಾಡಿಕೊಟ್ಟಿದೆ. ಇವತ್ತು ಕರಾವಳಿಯ ಕೋಮುವಾದಕ್ಕಾಗಿ ಹೋರಾಟ ಮಾಡಿದಂಥ, ಕರಾವಳಿಯ ಕೋಮುವಾದ ಬಗ್ಗೆ ಸುದೀರ್ಘವಾಗಿ ಬರಿತಾನೆ ಬಂದಿರುವಂಥ ಇಸ್ಮತ್ ಪಜೀರ್ ಅವರು ನಮ್ಮ ಜೊತೆ ಇದ್ದಾರೆ, ಈ ಕಾರ್ಯಕ್ರಮದಲ್ಲಿದ್ದಾರೆ. ಅವರು ಕರಾವಳಿಯ ಮದನಿ ಸಂಕತನ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದಿದ್ರು. ನೋಡಿ, ಒಂದು ದರ್ಗವನ್ನು ಇಟ್ಕೊಂಡು, ಒಂದು ದರ್ಗ, ಮದನಿ ದರ್ಗವನ್ನು ಇಟ್ಕೊಂಡು, ಉಳ್ಳಾಳದ ದರ್ಗವನ್ನು ಇಟ್ಕೊಂಡು ಇಡೀ ಈ ಪರಿಸರದ ಮೇಲೆ ಅದು ಬೀರಿರುವಂಥ ಪರಿಣಾಮಗಳೇನು, ಅದು ಸಾರುವಂತಹ ಸೌಹಾರ್ದತೆಗಳೇನು ಅನ್ನೋಂಥದ್ದನ್ನು ಆ ಮದನಿ ಸಂಕತನ ಬಹಳ ದಿಟ್ಟವಾಗಿ ಕಟ್ಟಿಕೊಡುತ್ತೆ, ಬಹಳ ಚಂದವಾಗಿ ಕಟ್ಟಿಕೊಡುತ್ತೆ. ಅವರು ಒಂದು ಕಡೆಯಲ್ಲಿ ಪತ್ರಕರ್ತರು ಹೌದು, ಅವರು ಒಂದು ಕಡೆಯಲ್ಲಿ ಕೋಮು ಸೌಹಾರ್ದತೆ ಚಳವಳಿಗಾರರು ಹೌದು, ಮತ್ತೊಂದು ಕಡೆಯಲ್ಲಿ ಅವರು ಬರಹಗಾರರು ಹೌದು. ಆದ್ದರಿಂದ ಆ ರೀತಿಯ ಬರಹಗಳು ಚಳುವಳಿಯನ್ನು ಪ್ರತಿನಿಧಿಸ್ತಾ ಹೋಗುತ್ತವೆ.
ಆದ್ದರಿಂದ ನಾನು ಹೇಳ್ತಿರುವಂಥದ್ದು ಈ ರೀತಿಯ ಚಳುವಳಿಗಳು ನಾವು ಕಟ್ಟಬೇಕಾಗಿದೆ. ಪ್ರಗತಿಪರ ಪತ್ರಕರ್ತರು, ಚಳುವಳಿಗಾರರು, ಹೋರಾಟಗಾರರು, ಚಿಂತಕರು ಇವರೆಲ್ಲರನ್ನ ಸೇರಿದಂತಹ ಚಳುವಳಿಗಳೇ ಅಂತಿಮವಾಗಿ ಈ ಸರ್ಕಾರವನ್ನು ನಡಗಿಸಲಿಕ್ಕೆ ಅಥವಾ ಈ ಸರ್ಕಾರವನ್ನು ಎಚ್ಚರಿಸಲಿಕ್ಕೆ ಅಥವಾ ಜನರನ್ನ ಪ್ರಜ್ಞಾವಂತಿಕೆಯನ್ನು ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಈ ಅಂತಿಮವಾಗಿ ನಾನು ಹೇಳೋದೇನು ಅಂತಂದರೆ, DYFIನ ಈ ಕಾರ್ಯಕ್ರಮ ಏನಿದೆ, ಈ ಸಣ್ಣ ಕಾರ್ಯಕ್ರಮ ಒಂದು ಪ್ರದೇಶದಲ್ಲಿ ನಡೀತಾ ಇರುವಂಥ ಕುತ್ತಾರ್ನಂತಹ ಪ್ರದೇಶದಲ್ಲಿ ನಡೀತಿರುವಂಥ ಕಾರ್ಯಕ್ರಮ ಅತ್ಯಂತ ಅದ್ಭುತವಾದಂಥ ಕಾರ್ಯಕ್ರಮ. ಜೊತೆಗೆ ಈ ರೀತಿಯ ಕಾರ್ಯಕ್ರಮಗಳು ಎಲ್ಲ ಗ್ರಾಮಗಳಲ್ಲಿ ನಡೀಬೇಕು. ಮತ್ತು DYFI ನಡೆಸಿದಂಥ ಹೋರಾಟಗಳೇನಿದೆ, ಅದನ್ನು ಈ ಹಿಂದೆ ನಡೆಸಿದಂಥ ಹೋರಾಟಗಳಿದೆ, ಅವೆಲ್ಲವನ್ನು ಕೂಡ ಈ ಸಂಘಟನೆ ತನ್ನದೇ ವ್ಯಾಪ್ತಿಯಲ್ಲಿ ತನ್ನದೇ ಮಿತಿಯೊಳಗಡೆ ಅದನ್ನು ಮುಂದುವರಿಸಿಕೊಳ್ಬೇಕು ಅಂತ ಹೇಳಿ ನಾನು ಬಯಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.